ಇತ್ತೀಚೆಗೆ ಮಂಗಳೂರಿನಲ್ಲಿ ಡೌನ್ ಟ್ರಾಡನ್ ವಾರ್ ಗ್ರೂಪ್ ಹಾವಳಿ ಜಾಸ್ತಿ ಆಗ್ತಿದೆ ಅಂತ ಅದನ್ನ ಸದೆ ಬಡಿಯೋದಿಕ್ಕೆ ಶ್ರೀಚಂದ್ರ ವಿದ್ಯಾಸಾಗರ್ ಅವರೇ ಸರಿಯಾದ ಸಮರ್ಥ ವ್ಯಕ್ತಿ ಅಂತ ಸರ್ಕಾರ ಅವ್ರನ್ನ ಇಲ್ಲಿ ನೇಮಿಸಿದೆ. ಶ್ರೀಚಂದ್ರ ವಿದ್ಯಾಸಾಗರ್ ಅವರು ಕೂಡ ತಮ್ಮ ಕರ್ತವ್ಯವನ್ನ ಸಮರ್ಥವಾಗಿ ಮಾಡ್ತಿದ್ದಾರೆ. ಶ್ರೀಚಂದ್ರ ವಿದ್ಯಾಸಾಗರ್ ಅವರ ತಂದೆ ಧರ್ಮನಿಧಿ ವಿದ್ಯಾಸಾಗರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ದೇಶಕ್ಕಾಗಿ 16 ಬಾರಿ ಜೈಲು ಶಿಕ್ಷೆ ಅನುಭವಿಸಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಬ್ರಿಟಿಷರು ಬಿಟ್ಟು ಹೋದ ದೇಶವನ್ನು ಸಮರ್ಥವಾಗಿ ಕಟ್ಟಬೇಕಾದ್ರೆ ಒಳ್ಳೆಯ ಶಿಕ್ಷಣ ಕೂಡ ಮುಖ್ಯ ಅನ್ನಿಸಿ ಈ ವಿದ್ಯಾಸಂಸ್ಥೆಗಳನ್ನೆಲ್ಲ ಕಟ್ಟಿ ಬೆಳೆಸಿದ್ರು. ಶ್ರೀಚಂದ್ರ ವಿದ್ಯಾಸಾಗರ್ ಅವರು ಒಂದೆಡೆ 16 ವಿದ್ಯಾಸಂಸ್ಥೆಗಳ ಒಡೆಯರಾಗಿ ವಿದ್ಯಾದಾನ ಮಾಡ್ತಾ, ಇನ್ನೊಂದೆಡೆ ಒಬ್ಬ ಸಮರ್ಥ ಪೊಲೀಸ್ ಅಧಿಕಾರಿಯಾಗಿ ಸಮಾಜ ವಿರೋಧಿ ಶಕ್ತಿಗಳನ್ನ ಬಗ್ಗುಬಡಿತಾ ಇದ್ದಾರೆ. ಹೋರಾಟ, ದೇಶ ಪ್ರೇಮ ಪರಂಪರೆಯಿಂದ ಇವರಿಗೆ ಬಂದಿರುವ ರಕ್ತಗತ ಗುಣ. ತಂದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಾದರೆ ಇವರು ದೇಶದ ದುಷ್ಟ ಶಕ್ತಿಗಳ ವಿರುದ್ಧ ಹಗಲು ರಾತ್ರಿ ಹೋರಾಡ್ತಾ ಇರ್ತಾರೆ. ಹೀಗೆ ಇರೋರು ಇಡೀ ರಾಜ್ಯದಲ್ಲಿ ಯಾರೂ ಇಲ್ಲ ಅಂದ್ರೂ ತಪ್ಪಿಲ್ಲ. ಇಂದಿನ ಸಮಾರಂಭ ಬೆಣ್ಣೆ ಹಚ್ಚಿ ಬಾರೋ ಮಗನೆ ಅಂತ ಕರೆದ್ರು ಬರಲ್ಲ ಬರಲ್ಲ ಅಂತಿದ್ಯಲ್ಲ, ಹೇಗಿತ್ತು ಹಾಡು? ತುಂಬಾ ಚೆನ್ನಾಗಿತ್ತು. ವಾಯ್ಸ್ ಅಂತೂ ಬ್ಯೂಟಿಫುಲ್. ಹುಡುಗಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನಾನು ಈ ಕಾರ್ಯಕ್ರಮ ನೋಡಿದ್ಯಾ? ಆತರ ಇದೆಯಾ? ನಾನು ಕಾಡ್ಕಿರುಬ ನನ್ ತಂಗಿ ಸುಂದ್ರಿನಾ?